ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಅನೇಕರು ಹೀಗೆ ಹೇಳ್ತಾರೆ, ಈ ಪರಿಸ್ಥಿತಿಗೆ ನಾವೇನ್ ಮಾಡೋಣ, ಈ ಕಾರ್ಯಗಳಿಗೆ ನಾವೇನ್ ಮಾಡೋಣ, ಈಗ ಹಾದು ಹೋಗ್ತಿರುವಂತ ಮಾರ್ಗಗಳಲ್ಲಿ ನಾನು ಏನಂತ ಕಂಡುಕೊಳ್ಳೋಣ. ಅಯ್ಯೋ, ಹೋರಾಟಗಳು, ಸಮಸ್ಯೆಗಳು ಈಗ ಆಗ್ಬಿಡ್ತಾ ಇತ್ತಲ್ಲ, ಈ ಕಾರ್ಯ ಆಗಿದೆಯಲ್ಲ, ಈ ಕಾರ್ಯ ಆಗುವಂತ ಸಂದರ್ಭ ನಡೀತಿದೆಯಲ್ಲ ಎಂಬುದಾಗಿ ಅನೇಕ ಹೋರಾಟಗಳು, ಅನೇಕ ಪರಿಸ್ಥಿತಿಗಳನ್ನ ನಾವು ಆಲೋಚಿಸ್ತಾ ಇರ್ತೀವಿ. ಅನೇಕ ಪರಿಸ್ಥಿತಿನ ನೋಡಿ ಈಗೇನ್ ಮಾಡೋಣ ಅನ್ನೋಂತ ನಮ್ಮನ್ನ ನಾವು ಪ್ರಶ್ನೆಯನ್ನ ಹಾಕೊಳ್ತಾ ಇರ್ತೀವಿ. ಮತ್ತೆ ದೇವರನ್ನ ಪ್ರಶ್ನಿಸ್ತಿರ್ತೀವಿ, ದೇವರೇ ಈಗೇನ್ ಮಾಡಲಿ, ಈಗೇನ್ ಮಾಡಲಿ ಎಂಬುದಾಗಿ ಕಣ್ಣು ಮುಂದೆ ಬರುವಂತ ಹೋರಾಟಗಳು, ಸಮಸ್ಯೆಗಳು, ಜನರು ಮಾತನಾಡುವಂತ ವಿಧಾನಗಳು, ಅಯ್ಯೋ ನಮ್ಮ ಬಗ್ಗೆ ಏನ್ ಅನ್ಕೊಂಡ್ಬಿಟ್ಟಿದಾರೋ, ಏನ್ ಅನ್ಕೊಳ್ತಿದಾರೋ, ಇವೆಲ್ಲ ಯೋಚಿಸ್ತಾ ಈಗೇನ್ ಮಾಡೋಣ ಅನ್ಕೊಳ್ತಾ ಇರ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ದೀರಾ, ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ, ಸ್ವಾಮಿ ನಿಮ್ಮನ್ನ ನಾನು ನೋಡಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಏನೇ ಪರಿಸ್ಥಿತಿಗಳು ನಮ್ಗೆ ವಿರೋಧವಾಗಿರ್ಬೋದು, ಯಾವುದೇ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ನಿಂತಿರಬಹುದು, ಹೋರಾಟಗಳು ತುಂಬಿಕೊಂಡಿರಬಹುದು, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಕಣ್ಣೀರಿನ ತಗ್ಗಿನಲ್ಲಿ ನೀವು ಇರಬಹುದು, ಅನೇಕರು ನಿಮಗೆ ನಿಮ್ಮ ಕಾರ್ಯಗಳಿಗೆ ತಿರುಗಿ ಬಿದ್ದಿರ್ಬೋದು, ನಿಮ್ಮ ಕೆಲಸಗಳನ್ನ ವಿರೋಧಿಸ್ತಾ ಇರ್ಬೋದು, ನೀವು ಮಾಡ್ತಿರುವಂತ ಒಳ್ಳೆ ಕೆಲಸವನ್ನ ಯಾರು ಒಪ್ಪದೇ ಇರಬಹುದು, ಅಥವಾ ನಿಮಗೆ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಅನೇಕ ಸುಳ್ಳಾದ ಮಾತುಗಳು ಹೊರಿಸಿರ್ಬೋದು. ಇಂಥ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇರ್ಬೋದು. ಪ್ರಿಯರೇ, ಅನೇಕರು ನಿಮಗಾಗಿ ನಿಮ್ಮ ಕುಟುಂಬಗಳನ್ನ ಎದುರಿಸುವಂತ ವ್ಯಕ್ತಿಗಳಾಗಿ ನಿಂತಿರಬಹುದು, ಅಥವಾ ನಿಮ್ಮ ಕೆಲಸ ಮಾಡುವ ಸ್ಥಳದ ನಿಮ್ಗೆ ವಿರೋಧವಾಗಿ ಅನೇಕ ಜನ ಎದ್ದಿರಬಹುದು. ಅನೇಕ ಕಾರ್ಯಗಳು ನಿಮ್ಗೆ ವಿರೋಧವಾಗಿ ಸೈತಾನನು ಎಬ್ಬಿಸಿರಬಹುದು, ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸೈತಾನನು ಅನೇಕರನ್ನ ನಿಮಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನ ಎಬ್ಬಿಸಿರಬಹುದು. ಇವೆಲ್ಲವನ್ನ ನೋಡಿ ಒಂದು ವೇಳೆ ನೀವು ಸೋತು ಹೋಗಿರ್ಬೋದು, ಭಯ ಪಡ್ತಿರ್ಬೋದು, ಈಗ ಏನ್ ಮಾಡೋಣಪ್ಪ ಅಂತ ಹೇಳಿತೇನೆ ಆಲೋಚಿಸ್ತಾ ಕುಳಿತಿರ್ಬೋದು. ನಿಮ್ಮ ನೋಡಿ ಒಂದು ಮಾತನ್ನ ಸ್ವಾಮಿ ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಪ್ರಿಯರೇ, ನೋಡಿ, ದೇವರು ನಮ್ಮ ಕಡೆ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಿಮ್ಮ ಕಡೆ ಇರುವುದಾದ್ರೆ ನಿಮ್ಮನ್ನು ಎದುರಿಸುವವರು ಯಾರು? ರೋಗನ, ಸಾಲನ, ಜನಗಳ, ಶತ್ರುವಿನ, ಸೈತಾನನ ಹೋರಾಟಗಳ ಯಾವುದು ಕೂಡ ನಮ್ಮನ್ನ ಗೆಲ್ಲಿಕ್ಕಾಗಲ್ಲ. ಯಾಕೆಂದ್ರೆ ದೇವರು ನಿಮ್ಮ ಕಡೆ ಇರುವುದಾದ್ರೆ, ದೇವರು ನಿಮ್ಮ ಕುಟುಂಬ ಪರವಾಗಿ ಇರುವುದಾದ್ರೆ, ದೇವರ ಮಾರ್ಗದಲ್ಲಿ ನೀನು ಇರೋದಾದ್ರೆ, ನಿನಗೆ ವಿರೋಧವಾಗಿ ಎಷ್ಟೇ ಶತ್ರುಗಳು, ಎಂಥ ಶತ್ರುವಿನ ತಂತ್ರಗಾರಿಕೆಗಳು ನಡೆದ್ರು ನಿನ್ನನ್ನ ಅಥವಾ ನಿನ್ನ ಕುಟುಂಬವನ್ನ ಅಥವಾ ನಿಮ್ಮ ಸೇವೆಯನ್ನ ಕರ್ತನು ಬಿಟ್ಟುಕೊಡಲ್ಲ. ಎದುರಿಸ್ಲಿಕ್ಕೆ ಅವರಿಂದ ಸಾಧ್ಯವಾಗಿಲ್ಲ. ಪ್ರಿಯರೇ, ಕರ್ತನು ನಿಮ್ಮ ಸಂಗಡ ಇರುವುದಾದ್ರೆ ನಿಮಗೆ ವಿರೋಧವಾಗಿ ನಿಂತುಕೊಳ್ಳುವ ಶಕ್ತಿ ಯಾವುದು? ಯಾವುದಾದ್ರೂ ಮಾಟನ, ಮನುಷ್ಯನ, ಅಥವಾ ಅಧಿಕಾರನ, ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಅಲ್ಲಿರುವಂತ ಒಂದು ಉನ್ನತವಾದ ಹುದ್ದೆಯಲ್ಲಿರುವಂತ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಗೆ ವಿರೋಧವಾಗಿ ಕಾರ್ಯ ಮಾಡ್ತಿದ್ದಾರ? ಯಾವುದಿರಬಹುದು? ಯೋಚಿಸ್ರಿ. ಪರಲೋಕದ ತಂದೆಯೇ ನಮ್ಮ ಪರವಾಗಿರುವುದಾದ್ರೆ ನಮ್ಮನ್ನ ಎದುರಿಸುವವರು ಯಾರು? ಯಾವ ರೋಗವನ್ನಾಗ್ಲಿ, ಯಾವ ಚಿಂತೆ ಆಗ್ಲಿ, ಯಾವ ಕಷ್ಟ ಆಗ್ಲಿ, ಯಾವ ವಿಧವಾದಂತ ಪ್ರತಿಕೂಲ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಗೆಲ್ಲಿಕ್ಕಾಗಲ್ಲ ಪ್ರಿಯ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಕೂಡ ಇರುವುದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದ್ರೆ ದೇವರು ನಿಮ್ಮ ಕೂಡ ಇದ್ದಾನೆ. ಭಯಪಡಬೇಡಿ. ಪ್ರತಿ ಪರಿಸ್ಥಿತಿಯಲ್ಲೂ ಎಲ್ಲಾದ್ರಲ್ಲೂ ದೇವರು ನಿಮ್ಗೆ ಜಯ ಕೊಟ್ಟು ನಿಶ್ಚಯವಾಗಿ ನಿಮ್ಮನ್ನು ಉನ್ನತವಾಗಿ ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿಯು ಕನಿಕರವುಳ್ಳ ತಂದೆಯ ದೇವರೇ, ನೀವು ನಮ್ಮ ಪಕ್ಷ ಇರುವುದರಿಂದ ನಮಗೆ ವಿರೋಧವಾಗಿ ಹೇಳುವ ಪ್ರತಿಕೂಲ ಪರಿಸ್ಥಿತಿಗಳ ಮೇಲೆ ನೀವು ನಮಗೆ ಜಯವನ್ನು ಕೊಟ್ಟು ಬಿಡುಗಡೆ ಕೊಟ್ಟು ನಡೆಸ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರಪ್ಪ. ಈಗ ಅನೇಕರು ಹೋರಾಟದಲ್ಲಿರ್ಬೋದು, ಕಣ್ಣೀರಲ್ಲಿ ಇರ್ಬೋದು, ಸೋತು ಹೋಗದಂತೆ ದೇವರು ನಮ್ಮ ಕಡೆ ಇದ್ದಾನೆ, ನನಗೆ ನಿಶ್ಚಯವಾಗಿ ಜಯ ಕೊಟ್ಟೇ ಕೊಡ್ತಾನೆ, ಈ ಕಾರ್ಯಗಳಿಂದ ಹೊರ ತೆಗೆದುಕೊಂಡು ಬರ್ತಾನೆ ಎಂಬುದಾಗಿ ಕರ್ತನ ಯಾರೆಲ್ಲ ಒಪ್ಪಿಸಿ ಪ್ರಾರ್ಥಿಸ್ತಿದ್ದಾರೋ ಅವರ ಜೀವಿತದಲ್ಲಿ ನಿನ್ನ ಮಹಿಮೆಯಾದ ಕಾರ್ಯಗಳು ಕಾಣಲ್ಪಡ್ಲಿ. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ,
ಆಮೇನ್. ಪ್ರೈಸ್ ಲೋ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.